ಕೇಂದ್ರದ ಬಿಜೆಪಿ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನ ಹೊಂದಿದೆ. ಇಡಿ, ಐಟಿ ಎಲ್ಲ ಸಂಸ್ಥೆಗಳನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇದೆ. ಇಡಿ, ಸಿಬಿಐ ಮೂಲಕ ವಿಪಕ್ಷದ ಪ್ರಭಾವಿ ನಾಯಕರನ್ನ ಬಂಧಿಸ್ತಾ ಇದೆ ಅಂತ ಕೊಪ್ಪಳದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿ ಜನರಿಗೆ ಹೆದರಲ್ಲ, ಜನಪರ ಕೆಲಸ ಮಾಡುವ ಇಚ್ಛೆಯೂ ಅವರಿಗಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಬಿಜೆಪಿಗೆ ಯಾವುದೇ ಗೌರವ ಇಲ್ಲ. ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಬಗ್ಗೆ ಭಯ ಇದೆ ಅಂತ ಶಿವರಾಜ್ ತಂಗಡಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಯನ್ನ ಕಾಂಗ್ರೆಸ್ ತಿಳಿಸ್ತಾ ಇದೆ. ಇಡಿ, ಸಿಬಿಐ ಮೂಲಕ ಅನೇಕ ವಿಪಕ್ಷದ ನಾಯಕರನ್ನ ಬಂಧಿಸ್ತಾ ಇದೆ, ದುರುಪಯೋಗ ಪಡಿಸ್ಕೊಳ್ತಾ ಇದೆ ತನಿಖಾ ಸಂಸ್ಥೆಗಳನ್ನ ಅನ್ನೋ ಒಂದು ನಿಟ್ಟಿನಲ್ಲಿ ಶಿವರಾಜ್ ತಂಗಡಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಆತ್ಮವಿಶ್ವಾಸ ಜಾಸ್ತಿ ಆಗಿದೋ ಏನು ಕೊನೆಗಾಲ ಅಂತ್ಯ ಆಗಿದೋ ಗೊತ್ತಿಲ್ಲ. ಅಂತ್ಯದ ಕಾಲಕ್ಕೆ ಅದೇನಂತಲ್ಲ ಭಾಳ ದೀಪ ಎಣ್ಣೆ ಖಾಲಿ ಆದಮೇಲೆ ಜಾಸ್ತಿ ಜೋರಾಗಿ ಉರಿದು ಶಾಂತಿ ಆಗುತ್ತಲ್ಲ, ಹಂಗ ಜೋರಾಗಿ ಉರಿದು ಶಾಂತಿ ಆಗಂತ ಸಮಯ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಅವ್ರಿಗೆ ನಾನು ಭಾರತೀಯ ಜನತಾ ಪಕ್ಷ ಅನ್ನೋದಕ್ಕಿಂತ ಬಾಂಡ್ ಜನತಾ ಪಕ್ಷ ಅಂತ ಅನ್ಬೇಕಾಗಿದೆ. ಈಗ ಭಾರತೀಯ ಅನ್ನೋದು ಹೋಗ್ಬಿಟ್ಟೈತಿ. ಈಗ ಬಾಂಡ್ ಜನತಾ ಪಕ್ಷ ಅಂತ ಅಂದರೆ ಬಾಂಡ್ಗಳ ಮುಖಾಂತರ ಭಾಳ ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿದಂಥ ಈ ದೇಶದ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಬಾಂಡ್ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ. BJP ಅನ್ನೋದು ಈ ದೇಶದೊಳಗೆ ಪ್ರೂವಾಗಿದೆ ಮತ್ತು ಅದರ ಜೊತೆಗೆ ಅದನ್ನು ಸಮರ್ಥನೆ ಮಾಡ್ಕೊಂಡು ಹೊರಟಿದ್ದಾರೆ. ನಾಚಿಕೆ ಆಗಬೇಕು ಇವ್ರಿಗೆ. ನಾನೆಲ್ಲ ಒಂದು ಕಡೆ ಹೇಳ್ತಾರೆ 400 ಸೀಟನ್ನು ಗೆಲ್ತೀವಿ ನಾವು. 400 ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಇದ್ದು ಬಿದ್ದವ್ರನ್ನೆಲ್ಲನೂ ಪಾರ್ಟಿ ಕರ್ಕೊತಾ ಇದ್ದಾರೆ. ಅಂದರೆ ಎಲ್ಲ ಒಂದು ಕಡೆ ಅವ್ರಿಗೆ ಹೆದರಿಕೆ ಪ್ರಾರಂಭ ಆಗಿದೆ. ಆತ್ಮವಿಶ್ವಾಸ ಜಾಸ್ತಿ ಆಗಿದೋ ಏನು ಕೊನೆಗಾಲ ಅಂತ್ಯ ಆಗಿದೋ ಗೊತ್ತಿಲ್ಲ. ಅಂತ್ಯದ ಕಾಲಕ್ಕೆ ಅದೇನಂತಲ್ಲ ಭಾಳ ದೀಪ ಎಣ್ಣೆ ಖಾಲಿ ಆದಮೇಲೆ ಜಾಸ್ತಿ ಜೋರಾಗಿ ಉರಿದು ಶಾಂತಿ ಆಗುತ್ತಲ್ಲ, ಹಂಗ ಜೋರಾಗಿ ಉರಿದು ಶಾಂತಿ ಆಗಂತ ಸಮಯ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದಕ್ಕೆ ಅವ್ರಿಗೆ ನಾನು ಭಾರತೀಯ ಕೇಳ್ತಾ ಇದ್ರಿ, ಶಿವರಾಜ್ ತಂಗಡಿಗೆಯವರು ಕೂಡ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಬಾಂಡ್ ಮುಖಾಂತರವಾಗಿ ಕೋಟ್ಯಾಂತರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಲೂಟಿ ಹೊಡೆದಿದೆ. ಅವರ ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ, ಅದರ ವಿರುದ್ಧವಾಗಿ ಜನ ಈಗ ರೊಚ್ಚಿಗೆದ್ದಿದ್ದಾರೆ. ಅನೇಕ ಬೇರೆ ಬೇರೆ ಪಕ್ಷದ ನಾಯಕರನ್ನು ಸೇರಿಸ್ಕೊಳ್ತಾ ಇದ್ದಾರೆ. 400 ಸೀಟ್ ಗೆಲ್ತೀನಿ ಅಂತಾರೆ, ಆದರೆ ಅವರಿಗೆ ಭಯ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷವನ್ನು ಕಂಡ್ರೆ ಅವರಿಗೆ ಭಯ ಇದೆ. ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ಬಗ್ಗೆ ಭಯ ಇದೆ. ಬಿಜೆಪಿ ಸರ್ಕಾರದ ಜನವಿರೋಧಿ ನೀತಿಯನ್ನು ಕಾಂಗ್ರೆಸ್ ತಿಳಿಸ್ತಾ ಇದೆ. ಇಡಿ, ಸಿಬಿಐ ಮೂಲಕ ವಿಪಕ್ಷದ ಪ್ರಭಾವಿ ನಾಯಕರನ್ನು ಬಂಧಿಸಲಾಗ್ತಾ ಇದೆ. ಅಂದರೆ ತನಿಖಾ ಸಂಸ್ಥೆಗಳನ್ನು ಬಿಜೆಪಿ ದುರುಪಯೋಗ ಪಡಿಸಿಕೊಳ್ಳುತ್ತೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.